ನಾವು ಶಿವಸಾಗರ ಸಹಕಾರಿ ಸಕ್ಕರೆ ಕಾರ್ಖಾನೆ ರೈತರ ಕಾರ್ಖಾನೆಗೆ ನಾವು ಕಾರ್ಮಿಕರಾಗಿ ಬಂದಿದ್ದೀವಿ. ಅವರು ಒಂದು 4 ರಿಂದ 5 ವರ್ಷ ನಡೆಸಿದ್ರು. ಆ ನಂತರ 3 ವರ್ಷ ಬಂದು ಹೋಗಿದ್ರು. ಆ ನಂತರ ಅರಿಯಂತದವರು ಲೀಸ್ ಮೇಲೆ ನಡ್ಸಕತ್ತಾರೆ 3 ವರ್ಷ ಬಂದರು. ಈಗ ಅದಕ್ಕೆ ನಮಗೆ ಶ್ಯೂರಿಟಿ ಏನೂ ಇಲ್ಲ. ಈಗ ಮತ್ತೊಬ್ಬರು ಮಾಲಕರು ಬರಾಕತ್ತಾರು. ಅದರ ಪರವಾಗಿ ನಮಗೇನು ಕಾರ್ಮಿಕರು ತಗೋತಾರೋ ಇಲ್ಲೋ ಅನ್ನೋದು ಏನೂ ಶ್ಯೂರಿಟಿ ಇಲ್ಲ. ಈಗ ಅರಿಯಂತ ಮಾಲಕರು ನಮ್ಮನ್ನ ಎಲ್ಲಾರನ್ನು ಹೊರಗೆ ಹಾಕಿದಾರು. ಗೇಟ್ನಾಗ ಒಳಗೆ ಕರ್ಕೋವಲ್ರು. ನಮ್ಮ ಎಲ್ಲ ಕಾರ್ಮಿಕರು ಹೊಟ್ಟಿ ಮೇಲೆ ಕಾಲು ಕೊಟ್ಟಂಗಾಗೈತಿ. ಮುಂದೆ ನಮ್ಗೆ ಏನೋ ಒಂದು ಸಮಸ್ಯೆ ಬಂದ್ರು ನಮ್ಗೆ ಏನೂ ಭದ್ರತೆ ಇಲ್ದಂಗೆ ಆಗೈತಿ. ಆ ಫ್ಯಾಕ್ಟ್ರಿ ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಫ್ಯಾಕ್ಟ್ರಿ ಒಳಗೆ ನಾವು ಕಾರ್ಮಿಕರನ್ನು ಬಂದಿದ್ದು ಪ್ಲ್ಯಾಂಟ್ ನಾವು ಚಾಲೂ ಮಾಡಿದೆವು. ಏನೂ ಇದ್ರಿಕಿಲ್ಲ ಆ ಪ್ಲ್ಯಾಂಟ್ನಾಗ. ಅಂಥ ಟೈಮ್ದಾಗ 3 ವರ್ಷ ನಾವು ಸಕ್ರೆ ಒಗದ ತೋರಿಸಿದ್ವಿ. ಅದನ್ನು ಸಕ್ರೆ ಒಗದು ತೋರಿಸಿದ್ವಿ. ಮಾಲಕರಿಗೆ ಲಾಭ ಮಾಡಿಕೊಟ್ಟಿವಿ. ಅವರು ನಮ್ಮ ಪಗಾರನೂ ಕೊಟ್ರು ಇಲ್ಲಿ ತನಕ. ಆದ್ರೆ ಈಗ ಮಾತ್ರ ನಮ್ಗೆ ಭಾಳ ಗಂಭೀರ ಆಗೈತಿ ಪರಿಸ್ಥಿತಿ. ಯಾಕಂದ್ರೆ ನಮ್ಮ ಯಾವುದೇ ಇಂಟಿಮೇಷನ್ ಇಲ್ಲ ನಮ್ಗೆ ಸಡನ್ ಆಗಿ ಗೇಟ್ ಲಾಕ್ ಮಾಡಿದ್ರು. ಯಾರು ಕಾರ್ಮಿಕರು ಒಳಗೆ ಬಿಡ್ಕೊಡ್ಲಿಲ್ಲ. ಅವರು ಸೆಕ್ಯೂರಿಟಿ ಗಾರ್ಡ್ಗಳು ನಮ್ನ ಒಳಗೆ ಬಿಡಾಕ್ ಕೊಡ್ಲಿಲ್ಲ. ಮತ್ತ ದಬ್ಬಾಳಿಕೆ ಮಾಡಕತ್ತಾರ. ನಮ್ ಸುತ್ತ 380 ಮಂದಿ ನಮ್ನ ತೆಗೆದಿದ್ದಾರೆ. ಆದ್ರ ಈಗ ಏನು ಕಾರಣ ಇಲ್ಲ. ಈಗ ಮ್ಯಾನೇಜ್ಮೆಂಟ್ ಚೇಂಜ್ ಆಗೈತಿ, ಕಂಪ್ನಿ ಚೇಂಜ್ ಆಗೈತಿ. ನಮ್ ಕಂಪ್ನಿ ಮುಗ್ದೈತಿ, ನಮ್ಗೇನು ಆಧಾರ ಇಲ್ಲ ಅನ್ನೋ ಲೆವೆಲ್ದಾಗ ಈಗ ಅವ್ರು ಮಾತಾಡಕತ್ತಾರ. ನಮ್ ಭವಿಷ್ಯ ಈಗ ನಡ್ಸಾಕ್ ಬಂದವ್ರ ಹೇಳ್ಬೇಕು. ಈಗ ನಮಗ ಯಾರ ಬಂದ್ರು ನಮ್ಮನ್ನ ತಗೋಬೇಕಂತೇಳಿ ನಾವು ಸಾಹೇಬರ್ಗೆ ಮನಿ ಕೊಡಾಕ್ ಬಂದಿವಿ. ತಗೊಳ್ಳಿಕ್ಕಂದ್ರ ನಾವು ಹೋರಾಟ ಮಾಡಕ್ ನಾವು ಉದುಪುಡಿ ಪ್ಲಾನ್ ಬಂದ್ರಿ. ನಾವು ಮೊದಲಿಗೆ ಅರಿಯಂತವ್ರ 3 ವರ್ಷ ಲೀಸ್ ಮೇಲೆ ತಗೊಂಡಿರ ಅದನ್ನ ಅಲ್ಲಿ ಕೆಲಸ ಮಾಡತ್ತಿದ್ರು ಎಲ್ಲಾರು. ಈಗ ಅವ್ರದ ಲೀಸ್ ಮುಗಿತಂತ ಹೇಳಿ ಏನ್ ಮಾಡತ್ತಾರ್ರಿ, ನಮ್ಗೆ ಈ ಗುಡ್ಗುಂಟಿ ಶುಗರ್ ಅವ್ರು ಅದನ್ನ ಕಾರ್ಖಾನೆ ತಗೊಂಡಾರತ್ರಿ. ಗುಡ್ಗುಂಟಿ ಇವ್ರು MLA ಅವ್ರಿ. ಅವ್ರೀಗ ನಮಗೆ ದಬ್ಬಾಳಿಕೆಯಿಂದ ನಮ್ಮನ್ನ ಇವತ್ತು ನಿನ್ನೆ ಈಗ 3 ದಿವಸ ಆತ್ರಿ ಹೊರಗೆ ಹಾಕಿದಾರ. ಜಮಖಂಡಿ MLA ಅವರ ಈಗ ನಮಗೆ 380 ಮಂದಿ ಕಾರ್ಮಿಕರನ್ನೆಲ್ಲ ಹೊರಗೆ ಹಾಕಿದಾರ್ರಿ. ಇದಕ್ಕೆ ಅರಿಯಂತವ್ರು ನಮಗೆ ತಗೊಂಡಾರು ರೆಸ್ಪಾನ್ಸ್ ಮಾಡತ್ತಿಲ್ಲ. ಈಗ ಇವ್ರು ನಮ್ಮನ್ನ ಇನ್ನು ಮುಂದೆ ದುಡ್ಸ್ಕೊಳ್ಳೋರು ನಮ್ಮನ್ನ ಏನು ಅದ್ ಮಾಡತ್ತಿಲ್ಲ. ಅಲ್ಲಿ ಇವ್ರು ಯಾವಾಗ ಬಂದಾರ ಅರಿಯಂತವ್ರು ಅವಾಗಿಂದ ಮಾಡತ್ತಾರ. 3 ವರ್ಷದಿಂದ ಇಲ್ಲಿ ಕೆಲಸ ಮಾಡತ್ತೀವಿ. ಅರಿಯಂತ ಶುಗರ್ಸ್ ಗ್ರೂಪ್ ಏನೈತ್ರಲ್ಲ, ಅರಿಯಂತ್ ಶುಗರ್ ಗ್ರೂಪ್ದಾಗ ನಮ್ಮನ್ನೆಲ್ಲಾರು ಪರ್ಮನೆಂಟ್ 3 ನೌಕರಿ ತಗೊಂಡಾರ. ನಮ್ಮ ಎಲ್ಲ ಅವ್ರು ಲೀಗಲ್ ಆಗಿ PF ಕಟ್ ಮಾಡಿದಾರ್ರಿ. ನಮ್ದೆಲ್ಲ ಡಿಡಕ್ಷನ್ ಮಾಡ್ತಿರ್ರಿ. ಈಗ ಅದ್ರಾಗ ಏನಾಯ್ತು, ಒಮ್ಮೆಗೆ ಅವ್ರು ಕೇಳ್ದ ಹೋಗ್ಬಿಟ್ಟಾರ ಅರಿಯಂತವ್ರು. ಎಲ್ಲಿ ಹೋಗುದ್ರ ನಾವ್ ಈಗ ಎಲ್ಲಿ ಹೋಗ್ಬೇಕು ಅನ್ನೋದು ನಮ್ಗೆ ಏನ್ ತಿಳಿವತ್ರಿ. ನಮ್ಮ ಹಿಂದಿಂದ ಒಂದೊಂದ್ ಫ್ಯಾಮಿಲಿಯಿಂದ 4 ಮಂದಿ ಅದಾರ ಅಂದ್ರು, ಮೆಂಬರ್ಸ್ ಅದಾರ ಅಂದ್ರಿ. ಎಲ್ಲಾರು 380 ರಿಂದ ಒಂದ್ 2,000 ಮಂದಿ ನಾವೆಲ್ಲ ಈಗ ಬೀದಿಗೆ ಬಿದ್ದವ್ರಿ. ನಮ್ಗ ಮುಂದಿನ ಪರಿಸ್ಥಿತಿ ಹೆಂಗ್ರಿ ನಾವ ಅದಕ್ಕೆ ಈಗ ನಾವು DC ಅವ್ರನ್ನ ಕೇಳಕ್ ಬಂದವ್ರಿ. ನಮಗೊಂದ್ ನ್ಯಾಯ ದೊರಕಿಸ್ಕೊಡ್ರಿ. ಇವ್ರ ಕಡೆ ಮನವಿ ಮಾಡ್ರಿ, ಮುಂದೆ ಹೋರಾಟ ಮಾಡ್ಬೇಕು ಅನ್ನೋದು ನಮ್ಮದು ಒಂದು ಇದೈತ್ರಿ. ನ್ಯಾಯ ಕೊಡಿಸ್ಬೇಕು. ಎಲ್ಲಾರು 3 ವರ್ಷ ಆತ್ರ ಇಲ್ಲೇ ಇದ್ರಿ. ಶಿವಸಾಗರನ್ನ ಮಾಡಿದಾರಂತೂ ಮೊದಲ ಅವ್ರ 10-12 ವರ್ಷದಿಂದ ಮಾಡಿದವ್ರ ಅವ್ರಿಗೆ ಎಲ್ಲ ಅನ್ಯಾಯ ಮಾಡಿದಾರ್ರಿ. ಇದು ಅವ್ರಿಗೆ ಅಂತೂ 2ನೇ ಸಲ ಅನ್ಯಾಯ ಮಾಡುದ್ರಿ. ಏಕಾಏಕಿ ನಮ್ಮನ್ನೆಲ್ಲ ಹೊರಗೆ ಹಾಕಿ ಬಿಟ್ಟಾರ್ರಿ. ಒಂದು ನೋಟಿಸ್ ಇಲ್ಲ, ಏನಿಲ್ಲ, ಏನು ಹೇಳಿಲ್ರಿ. ಬೆಳಿಗ್ಗೆ ನಾವು 3 ದಿನ ಆಯ್ತ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.